ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತುಭ್ಯೋ ನಮಃ. ನನ್ನ ಯೂಟ್ಯೂಬ್ ವೀಕ್ಷಕ ವಾಹಿನಿಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ನಿಮ್ಮ ಮುಂದೆ ತಂದಿಡುತ್ತಿದ್ದೇನೆ. ಆ ವಿಷಯವೇನೆಂದರೆ, ಅಷ್ಟದಿಕ್ಕುಗಳಿಗೆ 27 ನಕ್ಷತ್ರಗಳ ಒಂದು ವಿಚಾರ. ಈ ಅಷ್ಟದಿಕ್ಕುಗಳಿಗೆ 27 ನಕ್ಷತ್ರಗಳ ವಿಚಾರ ಅಂದರೆ ನೋಡಿ, ಪ್ರತಿಯೊಬ್ಬರು ಯಾವುದೇ ಒಂದು ವಿವಾಹ ಆಗಲಿ, ವ್ಯಾಪಾರ, ಉದ್ಯೋಗ, ವೃತ್ತಿ ಸ್ಥಳ ಅಂತ ಬಂದ್ರೆ ಅವರುಗಳ ದಿಕ್ಕುಗಳ ನಿರ್ಣಯ ಮಾಡುವುದು ಬಹಳ ಮುಖ್ಯವಾಗಿರುತ್ತೆ. ಈ ದಿಕ್ಕುಗಳ ಮೂಲಕವಾಗಿ ಅವರಿಗೆ ಶುಭ ಫಲವನ್ನು ಕೊಡೋದು ಬಹಳ ಮುಖ್ಯ ಕಾರಣವಾಗಿರುತ್ತದೆ. ಯಾಕೆಂದ್ರೆ ಒಬ್ಬ ಬೆಳಿಬೇಕು ಅಂದ್ರೆ ಎಲ್ಲವೂ ಅವನ ಫೌಂಡೇಶನ್ ರೂಪದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ಎಲ್ಲವೂ ಫೌಂಡೇಶನ್ ರೂಪದಲ್ಲಿ ತಂದೆ ತಾಯಿಗಳಾಗ್ಲಿ, ಫ್ರೆಂಡ್ ಸರ್ಕಲ್ ಆಗ್ಲಿ, ಎಲ್ಲಾ ರೀತಿಯಲ್ಲಿ ಸಪೋರ್ಟಿಂಗ್ ನೇಚರ್ ಇದ್ರೆ, ಅವನು ಒಂದು ಬಿಸ್ನೆಸ್ ಮಾಡ್ತೇನಂದ್ರೆ ಇವೆಲ್ಲ ಸಪೋರ್ಟಿಂಗ್ ನೇಚರ್ ಇದ್ರೆ ಅವನಿಗೆ ಒಂದು ಯಾವ ಅವನ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು, ಆ ವೃತ್ತಿ ಸ್ಥಳದಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗಿದಾಗ ಅವನಿಗೆ ಏನಾಗುತ್ತೆ, ನಾಳೆ ದಿನ ತೊಂದರೆ ಅಂತ ಬಂದಾಗ ಅವನಿಗೆ ಆ ದಿಕ್ಕು ಅಶುಭ ಫಲ ಕೊಡ್ತಿರತ್ತೆ, ಶುಭ ಫಲವನ್ನು ಕೊಡ್ತಿರೋದಿಲ್ಲ. ಈ ರೀತಿ ಇದ್ದಾಗ ಸಾಕಷ್ಟು ಬಂಡವಾಳ ಹಾಕಿ ಮಾಡಿರುವಂತಹ ಕೆಲಸ, ಖರ್ಚು ವೆಚ್ಚಗಳಿಗೆ ಮಾಡಿರುವಂತಹ ಮೆಟೀರಿಯಲ್ಸ್ಗಳಿಗೆಲ್ಲ ತಗೊಂಡು ನಾಳೆ ದಿನ ಬಿಸ್ನೆಸ್ ಆಗ್ಲಿ ಅಂದ್ರೆ ಬಹಳ ಪ್ರಾಬ್ಲಮ್ ಅನುಭವಿಸ್ತಿರ್ತಾನೆ. ಈ ಕಾರಣ ಆಗಿರುವುದರಿಂದ ಅವನು ಬಹಳ ಪಶ್ಚಾತ್ತಾಪದಿಂದ ನೊಂದುಕೊಂಡು ಅವನು ಆ ಬಿಸ್ನೆಸ್ ಮಾಡ್ತಿರೋದನ್ನು ಎಲ್ಲ ಮಾರಿಕೊಂಡು ಎಲ್ಲವನ್ನು ಪಶ್ಚಾತ್ತಾಪ ಪಟ್ಟು ಕೊನೆ ದಿನ ನಾಳೆ ಬೀದಿ ಬರುವಂತಹ ಸ್ಥಿತಿಗೆ ಬಂದಿರ್ತಾನೆ. ಇದು ಎಲ್ಲಾ ನೇಚರು, ಎಲ್ಲಾ ಸಪೋರ್ಟಿಂಗ್ ಇದೆ, ಮನೆಯಲ್ಲೂ ಎಲ್ಲಾ ಸಪೋರ್ಟ್ ಇದೆ, ಆದರೆ ಫ್ರೆಂಡ್ ಸರ್ಕಲ್ ಸಪೋರ್ಟ್ ಇದೆ, ಬ್ಯಾಂಕಲ್ಲಿ ಲೋನು ಸಿಕ್ಕಿದೆ, ಎಲ್ಲಾ ಸಿಕ್ಕಿದೆ. ಆದ್ರೆ ಒಂದೇ ಒಂದು ತಪ್ಪು ಕಾರಣದಿಂದ ಅವನು ಅಸ್ಟ್ರಾಲಜಿ ಮುಖಾಂತರವಾಗಿ ಯಾವ ದಿಕ್ಕು ಶುಭ ಫಲ ಕೊಡುತ್ತೆ ಅನ್ನೋದು ಕೇಳಿರೋದಿಲ್ಲ. ಯಾಕೆಂದ್ರೆ ತನ್ನ ವೈಯಕ್ತಿಕ ವಿಚಾರದಲ್ಲಿ ಸಾಕಷ್ಟು ಧನ, ಹಣ ಎಲ್ಲ ಇದ್ದಾಗ ಅವನು ಕೇಳುವಂತ ಮನಸ್ಥಿತಿ ಇರೋದಿಲ್ಲ ಒಂದೊಂದು ಪಕ್ಷದಲ್ಲಿ. ಈ ರೀತಿಯಲ್ಲಿದ್ದಾಗ ಅವನು ಈ ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸಿರ್ತಾನೆ. ಅದಕ್ಕಾಗಿ ಯಾರಿಗೇ ಆಗ್ಲಿ ಇದೊಂದು ಈ ವಿಡಿಯೋ ಏಕೆ ಮಾಡ್ತಿದ್ದೇನೆ, ನಾಳೆ ದಿನ ಈ ಕಲಿಯವರಿಗೆ, ಮತ್ತೆ ಅಷ್ಟದಿಕ್ಕುಗಳ ನಿರ್ಣಯ, ವ್ಯಾಪಾರ, ಉದ್ಯೋಗ ಸ್ಥಳ ಮಾಡುವವರಿಗೆ, ಮತ್ತೆ ಮದುವೆ ಕಾರ್ಯ, ಹೆಣ್ಣಿನ ವಿಚಾರಗಳಿಗೆ, ಈ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡುವುದಕ್ಕೆ ನಮಗೆ ಯಾವ ದಿಕ್ಕು ಶುಭ ಫಲವನ್ನು ಕೊಡುತ್ತೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಆ ಬಹಳ ಮುಖ್ಯವಾಗಿರೋ ಕಾರಣ ಅದರಿಂದ ನಮಗೆ ಶುಭ ಫಲವನ್ನು ಹೆಚ್ಚಾಗಿ ಕೊಡುವಂತ ದಿಕ್ಕುಗಳಾಗಿರುತ್ತದೆ. ಅಂದ್ರೆ ಈ ನಕ್ಷತ್ರಗಳಿಗೆ ಈ ದಿಕ್ಕುಗಳು ಶುಭ ಫಲ ಕೊಡುತ್ತೆ ಅನ್ನೋ ಒಂದು ಉತ್ತರ. ನೋಡೋಣ. ಈಗ ರೇವತಿ, ಅಶ್ವಿನಿ, ಭರಣಿ. ಈಗ ರೇವತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರವರಿಗೆ ಇವರಿಗೆ ಈಶಾನ್ಯ ದಿಕ್ಕು ಶುಭ. ಅವ್ರ ವ್ಯಾಪಾರ ಆಗ್ಲಿ, ಶುಭ ಕಾರ್ಯ ಆಗ್ಲಿ, ಇನ್ನಿತರ ಏನೇ ಒಂದು ಡಿಪೆಂಡ್ ಆಫ್ ಅವರಲ್ಲಿ ಏನೇನ್ ಮಾಡ್ಬೇಕು ಆ ದಿಕ್ಕಿನ ಮುಖಾಂತರವಾಗಿ ಹೋದಾಗ ಅವರಿಗೆ ಶುಭ ಫಲಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಆರಿದ್ರ, ಪುನರಸು, ಪುಷ್ಯ ಇದು ಪೂರ್ವ ದಿಕ್ಕು. ಶುಭ. ಇನ್ನು ಆಶ್ಲೇಷ, ಮಖ, ಪುಬ್ಬ ಇವರಿಗೆ ಆಗ್ನೇಯ ದಿಕ್ಕು ಶುಭ ಫಲವನ್ನು ಕೊಡುತ್ತದೆ. ಇನ್ನು ಉತ್ತರ, ಹಸ್ತ, ಚಿತ್ತ ಈ ನಕ್ಷತ್ರದವರಿಗೆ ದಕ್ಷಿಣ ದಿಕ್ಕು ಶುಭ. ಇನ್ನು ಸ್ವಾತಿ, ವಿಶಾಖ, ಅನುರಾಧ ನಕ್ಷತ್ರರಿಗೆ ನೈಋತ್ಯ ದಿಕ್ಕು ಶುಭ. ಇನ್ನು ಜ್ಯೇಷ್ಠ, ಮೂಲ, ಪೂರ್ವಾಷಾಢ ನಕ್ಷತ್ರದವರಿಗೆ ಪಶ್ಚಿಮ ದಿಕ್ಕು ಶುಭ. ಇನ್ನು ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರದವರಿಗೆ ವಾಯುವ್ಯ ದಿಕ್ಕು ಶುಭ. ಇನ್ನು ಶತಭಿಷ, ಪೂರ್ವಭಾದ, ಉತ್ತರ ಭಾದರಿಗೆ ಇವರಿಗೆ ಉತ್ತರ ದಿಕ್ಕು ಶುಭ. ಶುಭವಾಗುತ್ತೆ.
ಇನ್ನು ಕೃತಿಕ, ರೋಹಿಣಿ, ಮೃಗಶಿರ ನಕ್ಷತ್ರಕ್ಕೆ ಬ್ರಹ್ಮಸ್ಥಾನ ಮೀನ್ಸ್ ಮಧ್ಯ, ಅಂದ್ರೆ ಈ ಎಲ್ಲ ಒಂದು ದಿಕ್ಕುಗಳಲ್ಲಿ ಮಧ್ಯಸ್ಥಾನ ಅಂತ ಬರುತ್ತೆ. ಆ ಬ್ರಹ್ಮಸ್ಥಾನ ಮಧ್ಯಸ್ಥಾನದಲ್ಲಿ ಅವರಿಗೆ ಕೃತಿಕ, ರೋಹಿಣಿ, ಮೃಗಶಿರ ನಕ್ಷತ್ರಗಳಿಗೆ ಶುಭ ಫಲವನ್ನು ಕೊಡುತ್ತದೆ. ಈ ರೀತಿಯಲ್ಲಿ ಈ ನಕ್ಷತ್ರದವರು ಈ ರೀತಿಯ ದಿಕ್ಕುಗಳ ಮೂಲಕವಾಗಿ ಅವರು ವಿಚಾರಗಳನ್ನು ಮಾಡಿಕೊಂಡು ಹೋದಾಗ ಕೊನೆಯ ಪಕ್ಷದಲ್ಲಿ ಅವರಿಗೆ ಶುಭ ಫಲವನ್ನು ಕೊಡುವುದು ಬಹಳ ಮುಖ್ಯವಾಗಿರುತ್ತೆ. ಏಕೆಂದ್ರೆ ಯಾವ ದಿಕ್ಕಿನಲ್ಲಿ ನಮಗೆ ಎಷ್ಟು ಲಾಭಾಂಶಗಳು ಮತ್ತೆ ಎಲ್ಲ ನಮಗೆ ನಷ್ಟ ದಿಕ್ಕುಗಳು ಇದ್ದಾಗ ಅಲ್ಲಿ ಏನು ನಷ್ಟ ಫಲವನ್ನು ಹೊಂದುತ್ತಾರೆ, ಮತ್ತೆ ಶುಭ ದಿಕ್ಕಿನಲ್ಲಿ ಇದ್ದಾಗ ಶುಭ ಫಲವನ್ನು ಹೊಂದುತ್ತಾರೆ, ಇನ್ನು ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ಒಬ್ಬ ಜಾತಕನ ಒಂದು ಭವಿಷ್ಯ ನಿರ್ಧಾರ ಆಗುವುದೇ ಒಂದು ದಿಕ್ಕಿನ ಮುಖಾಂತರವಾಗಿ ಅವ್ರು ನಡೆದುಕೊಂಡು ಹೋದಾಗ ಅಲ್ಲಿ ಶುಭ ಫಲಗಳು ಹೆಚ್ಚಾಗಿ ಕಂಡು ಬರುತ್ತೆ. ವ್ಯಾಪಾರಕ್ಕಾಗಲಿ, ಉದ್ಯೋಗಕ್ಕಾಗಲಿ, ಒಂದು ಹೆಣ್ಣಿನ ವಿಚಾರವನ್ನು ಕೇಳೋದಕ್ಕಾಗಲಿ, ಈ ರೀತಿಯಲ್ಲಿ ಬಂದಾಗ ಶುಭ ಫಲವನ್ನು ಕೊಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಈ ದಿಕ್ಕು. ಮತ್ತೆ ಈಗ ಇನ್ನೊಂದು ವಿಶೇಷ ಅಂದರೆ, ಹೆಣ್ಣಿನ ವಿಚಾರಕ್ಕೆ ಏನಾದರೂ ಕೇಳಿದಾಗ ಸಪ್ತಮದಲ್ಲಿ ಇರುವಂತಹ ಗ್ರಹ ಯಾವ ನಕ್ಷತ್ರ, ಆ ನಕ್ಷತ್ರದಲ್ಲಿ ಸಪ್ತಮದಲ್ಲಿ ಕುಳಿತಿರುವಂತಹ ಗ್ರಹ ಯಾವ ನಕ್ಷತ್ರದಲ್ಲಿ ಕುಳಿತಿರ್ತಾನೆ, ಆ ನಕ್ಷತ್ರದ ನಿರ್ಣಯದ ಮೇಲೆ ಆ ದಿಕ್ಕು ಅವರಿಗೆ ಶುಭ ಫಲವನ್ನು ಕೊಡ್ತಿರತ್ತೆ. ಅಂದ್ರೆ ಮೀನ್ಸ್ ಈಗ ರೇವತಿ, ಅಶ್ವಿನಿ, ಭರಣಿ ಈ ನಕ್ಷತ್ರ ಸಪ್ತಮಾಧಿಪತಿ ಏನಾರೋ ಆ ಸಪ್ತಮ ಸ್ಥಾನ ಆಗಿ, ಈಗ ಉದಾಹರಣೆಗೆ ರೇವತಿ ನಕ್ಷತ್ರದಲ್ಲಿ ಆ ಗ್ರಹಗಳು 1, 2 ಅಥವಾ ಅದಕ್ಕಿಂತ ಹೆಚ್ಚಾಗಿದ್ದಾಗ ನೋಡಪ್ಪ, ಈಶಾನ್ಯ ದಿಕ್ಕು ನಿನಗೆ ಶುಭ ಫಲವನ್ನು ಕೊಡುತ್ತೆ, ಆ ದಿಕ್ಕಿನಲ್ಲಿ ನಿನಗೆ ಹೆಣ್ಣು ಸಿಗುವಂತಹ ಸಾಧ್ಯತೆ 100% ಸಿಗುತ್ತೆ ಅನ್ನೋ ಒಂದು ಸಾಧ್ಯತೆ ಇರುತ್ತದೆ ಎಂದು ತಿಳಿಬಹುದು. ಇದು ಸಪ್ತಮಾಧಿಪತಿಯಲ್ಲಿರುವಂತಹ ಗ್ರಹದ ನಕ್ಷತ್ರದಲ್ಲಿ ಕುಳಿತಿರುವ ಆ ಗ್ರಹದ ನಿರ್ಣಯದಲ್ಲಿ ಆ ದಿಕ್ಕು ಶುಭ ಫಲವನ್ನು ಕೊಡುತ್ತದೆ ಎಂದು ತಿಳಿಯಬೇಕಂದ್ರೆ ಇದು ಹೆಣ್ಣಿನ ವಿಚಾರಕ್ಕಾಗಿ ಒಂದು ಸಂಗತಿಯ ವಿಶೇಷ. ಓಕೆ, ಈ ವಾಸ್ತವ ಜ್ಯೋತಿಷ್ಯ ವಿಷಯದಲ್ಲಿ ಅಷ್ಟ ದಿಕ್ಕುಗಳ 27 ನಕ್ಷತ್ರಗಳಿಗೆ ಅವುಗಳ ವಿಚಾರಗಳನ್ನು ತಿಳಿದುಕೊಂಡಾಯಿತು. ಓಕೆ, ಈ ವಿಡಿಯೋ ಏನಾದರೂ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.